ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಬೃಹತ್ ಮರದ ಕೊಂಬೆ ಮುರಿದು ಅನಾಹುತ ಆಗಿಬಿಟ್ಟಿದೆ. 2 ಆಟೋ, 1 ಬೈಕ್ ತಳ್ಳುವ ಗಾಡಿ ಜಖಮಾಗಿದೆ. ದೊಡ್ಡ ಮರ ಇದು, ಕೊಂಬೆ ಮುರಿದು ಬಿಟ್ಟಿದೆ, ಅನಾಹುತ ಆಗಿದೆ. 1 ಬೈಕು, 2 ಆಟೋ ಹಾಗೆ ತಳ್ಳುವ ಗಾಡಿ ಜಖಮಾಗಿಬಿಟ್ಟಿದ್ದಾವೆ. ಮೈಸೂರಿನ ಸರಸ್ವತಿಪುರಂನಲ್ಲಿ ನಡೆದಿರುವ ಘಟನೆ ಇದು. ಮರದ ಕೆಳಗೆ ನಿಂತಿದ್ದ ವಾಹನಗಳಿಗೆ ಹಾನಿಯಾಗಿದೆ. ಪಾಲಿಕೆಯಿಂದ ಮುರಿದು ಬಿದ್ದ ಮರವನ್ನು ತೆರವು ಮಾಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ನೋಡ್ತಾ ಇದ್ದೀವಿ, ದೊಡ್ಡದಾಗಿದೆ ಮರ ಇದು. ನೋಡಿ, ಆಟೋ ಕಂಪ್ಲೀಟಾಗಿ ನಜ್ಜುಗುಜ್ಜಾಗಿಬಿಟ್ಟಿದೆ. ಅದರಲ್ಲೂ 1 ಬೈಕ್ ಇತ್ತು, 2 ಆಟೋ ಇತ್ತು, ಹಾಗೆ 1 ತಳ್ಳೋ ಗಾಡಿ ಇತ್ತು. ನೋಡಿ, ಆ ಮನುಷ್ಯರ ಮೇಲೆ ಬಿದ್ದಿದ್ರೆ ಅಥವಾ ಆ ಆಟೋದೊಳಗಡೆ ಯಾರಾದರೂ ಇದ್ದು ಬಿಟ್ಟಿದ್ರೆ ಖಂಡಿತ ದೊಡ್ಡ ಅನಾಹುತ ಆಗಿಬಿಡೋದು. ಯಾಕಂದರೆ ಇಡೀ ರಸ್ತೆಯೇ ಆವರಿಸಿಬಿಟ್ಟಿದೆ. ಅಷ್ಟು ಪ್ರಮಾಣದಲ್ಲಿ ಮರದ ಕೊಂಬೆ ಇದೆ ಇದು. ಏನೋ ಪಾಲಿಕೆ ವಿರುದ್ಧ ಹಿಡಿಶಾಪ ಹಾಕ್ತಿದ್ರು ಸ್ಥಳೀಯರು. ಯಾಕಂದರೆ ಮಕ್ಕಳೆಲ್ಲ ಅದೇ ಮರದ ಕೆಳಗಡೆ ಮಕ್ಕಳು ಆಟ ಆಡ್ತಾ ಇದ್ರು ಡೈಲಿ. ಬಟ್ ಆ ಟೈಮ್ನಲ್ಲಿ ಯಾರೂ ಕೂಡ ಇರಲಿಲ್ಲ. ಕೆಲವು ಮರಗಳು ಅದು ಬೀಳುವ ಹಂತಕ್ಕಿದೆ, ಆಯುಸ್ ಮುಗಿದೋಗ್ಬಿಟ್ಟಿದೆ, ಅಂಥವ್ರನ್ನ ಕಡಿಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಸರಸ್ವತಿಪುರಂನಲ್ಲಿ ಆಗಿರುವಂಥ ಘಟನೆ ಇದು. ಇನ್ನು ನಂತರ ಪಾಲಿಕೆಯವರು ಬಂದು ಅದನ್ನು ತೆರವು ಮಾಡಿದ್ದಾರೆ. ಬಟ್ ಒಂದು ಆತಂಕ ಅಂತ ಹೇಳಿದರೆ, ಜನನಿಬಿಡ ಪ್ರದೇಶ ಏನಾದರೂ ಇದ್ದಿದ್ದರೆ, ಅಂದರೆ ಆ ಸಂದರ್ಭದಲ್ಲಿ ಜನ ಇದ್ದಿದ್ದರೆ ಅವ್ರ ಮೇಲೆ ಬಿತ್ತು ಅಂತ ಹೇಳಿದರೆ ದೊಡ್ಡ ಸಾವು ನೋವಾಗುವಂಥ ಸಾಧ್ಯತೆಗಳಿತ್ತು.